ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಹೊಸ ರೀತಿಯ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ನ್ಯೂ ಸಾರಿ ಕುಚ್ಚು ಡಿಸೈನ್. ಇದಕ್ಕೆ 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ 0.75 mm ಇಂದು ತಗೊಂಡಿದ್ದೀನಿ. ಆಮೇಲೆ ಈ ಥರ ಹಾರ್ಟ್ ಶೇಪ್ ಬೀಡ್ ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ ತಗೊಳ್ತಾ ಇದ್ದೀನಿ. ಹಾರ್ಟ್ ಶೇಪ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ದಾರ ಲಾಕ್ ಮಾಡಿ, ದಾರ ಲಾಕ್ ಮಾಡಿ ಆದಮೇಲೆ 4 ಚೈನ್ ಮಾಡಿ ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 4 ಚೈನು ಇದನ್ನು ಬಟ್ಟೆಗೆ ಸೇರಿಸಿ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಈಗ 6 ಚೈನ್ ಮಾಡ್ಕೊಳ್ಳಿ. 1 2 3 4 5 6 ಚೈನ್ ಮಾಡಿಕೊಂಡು ಇದನ್ನು ಹೀಗೆ ಇಟ್ಕೊಳ್ಳಿ. ಈ ಬೀಡ್ ಇದೆಯಲ್ವ, ಹಾರ್ಟ್ ಶೇಪ್ ಬೀಡನ್ನು ಇದರಲ್ಲಿ ಈ ಹುಕ್ಕಲ್ಲಿ ಹಿಂಗೆ ಹಾಕ್ಕೊಳ್ಳಿ. ಸಣ್ಣ ಸೈಡು ಹುಕ್ಕಿನ ಸೈಡಿಗೆ ಟಿಪ್ಪು, ಅಗಲ ಸೈಡು ಈ ಕಡೆ ಬರಬೇಕು ದಾರಕ್ಕೆ. ಈಗ ಇಲ್ಲಿ ಈ ಥರ ದಾರ ಸುಂದ್ಕೊಂಡು ಬಟ್ಟೆಗೆ ಹಿಂಗೆ ಕ್ರೋಶೆ ಹುಕ್ ಚುಚ್ಚಿಕೊಂಡು ದಾರ ತಗೊಂಬನ್ನಿ. ಹೆಚ್ಚು ದೂರ ಸೇರಿಸಬೇಡಿ. ಈ ಥರ ದಾರ ತಗೊಂಡು ಇಲ್ಲಿ ಎರಡನ್ನು ಒಂದು ಮಾಡಿ ಡಬಲ್ ಕ್ರೋಶೆ ಮಾಡಿದಂಗೆ, ಮತ್ತು ಆ ದಾರನ ಇದಕ್ಕೆ ತಗೊಂಬಂದು ಇದನ್ನು ಇಲ್ಲಿ ಸೇರಿಸಿ ದಾರ ತಗೊಂಬಂದು ಆಮೇಲೆ 6 ಚೈನ್ ಮಾಡ್ಕೊಳ್ಳಿ. 5 6 ಈಗ ಎರಡು ಕಡೆನೂ ಒಂದೇ ಆಗೋ ಥರ ಇಲ್ಲಿ ಇಷ್ಟು ದೂರದಲ್ಲಿ ಸೇರಿಸ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಮತ್ತೆ 4 ಚೈನ್ ನನ್ನ ಬಟ್ಟೆಗೆ ಸೇರಿಸಿ ಮತ್ತೆ 4 ಚೈನು ಬಟ್ಟೆಗೆ ಲಾಕ್, ಮತ್ತೆ 4 ಚೈನ್. ಈಗ 3 ಸಾರಿ 4 ಚೈನ್ ಮಾಡಿದ್ದೀನಿ. ಇಲ್ಲಿ 6 ಚೈನ್ ಮಾಡಿ ಸೇರಿಸಿದ್ದಲ್ಲದೆ 3 ಸಾರಿ 4 ಚೈನು, 1 2 3. ಈಗ 6 ಚೈನು, ಈ 6 ಚೈನು 1 2 3 4 5 6 ಚೈನ್ ಮಾಡಿಕೊಂಡು ಹುಕ್ ಹೀಗೆ ಇಟ್ಕೊಂಡು ಈ ಹಾರ್ಟ್ ಶೇಪಿಂದ ಇದೆಯಲ್ವ, ಇಲ್ಲಿ ಈ ಬೀಡನ್ನು ಸಣ್ಣ ಸೈಡು ಹುಕ್ಕಿಗೆ ಬರೋ ಥರ ಈ ಥರ ಸೇರಿಸ್ಕೊಳ್ಳಿ. ಇಲ್ಲಿ ಒಂದು ದಾರ ಸುಂದ್ಕೊಳ್ಳಿ, ಡಬಲ್ ಕ್ರೋಶೆಗೆ ತಂದಂಗೆ ಕ್ರೋಶೆ ಹುಕ್ಕಿಗೆ ದಾರ ಸುಂದ್ಕೊಳ್ಳಿ. ಆಮೇಲೆ ನೋಡಿಕೊಂಡು ಇಲ್ಲಿ ಹೆಚ್ಚು ದೂರ ಬೇಡ, ಸ್ಟ್ರೈಟ್ ಬರೋ ಥರ ಇಲ್ಲಿ ಈ ಥರ ದಾರ ತಗೊಂಬನ್ನಿ. ಸ್ವಲ್ಪ ಉದ್ದಾಡ್ಕೊಳ್ಬೇಕಾರೆ ಇಲ್ಲಿಂದ ದಾರ ತಗೊಂಬಂದು ಫಸ್ಟ್ ಎರಡನ್ನು ಒಂದು ಮಾಡಿ, ಆಮೇಲೆ ಅದನ್ನು ಇಲ್ಲಿ ಇದರ ಒಳಗಡೆ ತನ್ನಿ. ಆಮೇಲೆ ಇಲ್ಲಿಂದ ತಗೊಂಡು ದಾರ ತಗೊಂಡು ಅದೆರಡನ್ನು ಒಂದು ಮಾಡಿ, ಮತ್ತು 6 ಚೈನ್. ಇದನ್ನು ಇಲ್ಲಿ ನೋಡಿ ಹಿಂಗೆ ಈ ಶೇಪ್ ಬರೋ ಥರ ನೋಡಿ, ಈ ಶೇಪ್ ಬರುತ್ತೆ ಅಲ್ವಾ, ನೋಡಿ ಹಾರ್ಟ್ ಶೇಪ್ ಬರುತ್ತೆ ಇಲ್ಲಿ ಹಿಂಗೆ ಈ ಶೇಪ್ ಬರೋ ಥರ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಹೆಚ್ಚು ದೂರನೂ ಬೇಡ. ಆಮೇಲೆ 3 ಸಾರಿ 4 ಚೈನು ಬಟ್ಟೆಗೆ ಲಾಕ್. ಇದೇ ಥರ ಮುಂದುವರ್ಸ್ಕೊಂಡು ಹೋಗಿ 3 ಸಾರಿ 4 ಚೈನು, ಮತ್ತು 6 ಚೈನ್ ಮಾಡಿ ಈ ಬೀಡ್, ಮತ್ತು 6 ಚೈನು ಮಾಡಿ ಬಟ್ಟೆಗೆ ಲಾಕ್. ಅದು ಈ ಶೇಪಲ್ಲಿ ಬರಲಿ ನೋಡಿ, ಬೀಡ್ ಸ್ಟ್ರೈಟ್ ನಿಂತ್ಕೊಳ್ಳುತ್ತೆ. ಅವಾಗ ತೋರಿಸ್ತೀನಿ ನಾನು ನೆಕ್ಸ್ಟ್ ಸ್ಟೆಪ್ಪು. ಈ ಥರ ಪೂರ್ತಿ ಬೀಡ್ಸ್ಗಳನ್ನು ಸೇರಿಸ್ಕೊಂಡು ಹೋಗಿದ್ದೀನಿ. ಈಗ ಇಲ್ಲಿ ಕೊನೆಯಲ್ಲಿ ಇಲ್ಲೆಲ್ಲ 3 ಸಾರಿ 4 ಚೈನು, ಒಂದು ಬೀಡ್ ಆದಮೇಲೆ ಇಲ್ಲಿ ಈ 6 ಚೈನ್ ಹಾಕಿ ಲಾಕ್ ಮಾಡಿರ್ತೀರಲ್ವ, ಅದಾದಮೇಲೆ 3 ಸಾರಿ 4 ಚೈನು, ಕೊನೆಯಲ್ಲಿ 2 ಸಾರಿ. ಸ್ಟಾರ್ಟಿಂಗಲ್ಲೂ 2 ಸಾರಿ, ಕೊನೆಯಲ್ಲಿ 2 ಸಾರಿ. ಈಗ 2 ಚೈನ್ ಮಾಡಿಕೊಂಡು ದಾರ ಕಟ್ ಮಾಡಿರ್ತೀನಿ. ಈ ಥರ ದಾರ ಕಟ್ ಮಾಡ್ತೀನಿ, ಮತ್ತು ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ಳಿ. ಈ ಥರ ಸ್ಟಾರ್ಟಿಂಗಲ್ಲಿ ಸೇರಿಸ್ಕೊಳ್ಳಿ. ಲಾಕ್ ಇದೆಯಲ್ವ, ಲಾಕ್ನ ಒಳಗಿಂದಲೇ ಈ ಥರ ಹುಕ್ ಹಾಕ್ಕೊಂಡು ಸೇರಿಸ್ಕೊಳ್ಳಿ.
ಫಸ್ಟ್ 4 ಚೈನು ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಇಲ್ಲಿ ಲಾಕ್ ಇದೆಯಲ್ವ ಫಸ್ಟ್ ರೋದಲ್ಲಿ ಅಲ್ಲೇ ಲಾಕ್ ಮಾಡಿ. ನೆಕ್ಸ್ಟ್ 4 ಚೈನ್ ಇದೆಯಲ್ವ ಇಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, 1 ಅಥವಾ 2 ಮಾಡ್ಕೊಳ್ಳಿ. 2 ಮಾಡಿಕೊಂಡು ಈಗ ಈ 6 ಚೈನ್ ಇದೆಯಲ್ವ ಈ 6 ಚೈನಲ್ಲಿ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀನಿ. ಈ ಥರ ಫುಲ್ಲು ಡಬಲ್ ಕ್ರೋಶೆ ಸ್ವಲ್ಪ ಚಿಕ್ಕದಾಗಿ ಮಾಡ್ತಾ ಇದ್ದೀನಿ ನಾನು. ನಿಮಗೆ ದೊಡ್ಡದು ಬೇಕು ಅಂದರೆ ನೀವು ಚೈನ್ ಇಲ್ಲಿ ಜಾಸ್ತಿ ಹಾಕ್ಬೇಕು, 4 ಅಲ್ಲ 5 ಹಾಕ್ಕೊಳ್ಳಿ. ನಾನು ಚಿಕ್ಕದಾಗಿ ಮಾಡ್ತಾ ಇದ್ದೀನಿ. ಎಷ್ಟಾಯಿತು? 1 2 3 4 ಆಯಿತು. 5 6 7 8 ಡಬಲ್ ಕ್ರೋಶೆ ಇದರಲ್ಲಿ ಹಾಕಿದ್ದೀನಿ. ಈಗ ಇಲ್ಲಿ ಒಂದು ಇದರ ಮೇಲೆ ಒಂದು ಲೂಪ್ ಇರುತ್ತೆ ನೋಡಿ, ಬೀಡ್ ಸೇರಿಸದಲ್ಲಿ ನಾವು ಲಾಕ್ ಮಾಡಿದ್ದೀವಲ್ವ ಅಲ್ಲಿ ಜಾಗ ಇರುತ್ತೆ, ಅದರ ಮೇಲೆ ಒಂದು ಡಬಲ್ ಕ್ರೋಶೆ ಮಾಡ್ತೀವಿ. ಅದು 9ನೇದು. 8 ಇದರಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ 8 ಈ 6 ಚೈನಲ್ಲಿ ಹಾಕ್ಕೊಳ್ಳಿ. 16 ಒಂದು 17 ಡಬಲ್ ಕ್ರೋಶೆ ಆಗುತ್ತೆ ಅವಾಗ. 2 3 4 5 6 7 8 ಈ ಕಡೆ 8 ಈ ಕಡೆ, ಮಧ್ಯದಲ್ಲಿ ಈ ಬೀಡ್ನ ಮೇಲೆ ಒಂದು ಸ್ಟ್ರೈಟ್ ಜಾಗ ಇರುತ್ತೆ ನೋಡಿ ನಾವು ಲಾಕ್ ಮಾಡಿದ್ದು ಅಲ್ಲೊಂದು. ಇದನ್ನು ನೆಕ್ಸ್ಟ್ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಇನ್ನೊಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡು ಲಾಕಲ್ಲಿ ಲಾಕ್. ಈ ಥರ ಬರುತ್ತೆ ಅವಾಗ, ಈ ಥರ ಬರುತ್ತೆ. ನೆಕ್ಸ್ಟು 4 ಚೈನು ಇದನ್ನು ಇಲ್ಲಿ ಲಾಕ್. ಈ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ, 1 2. ಆಮೇಲೆ ಈಗ ಈ 6 ಚೈನಲ್ಲಿ 8 ಡಬಲ್ ಕ್ರೋಶೆ. 1 ಇದಾದ್ಮೇಲೆ ನೋಡಿ ಇಲ್ಲಿ ಈ ಬೀಡ್ ಮೇಲೆ ಒಂದು ಸ್ವಲ್ಪ ಜಾಗ ಇರುತ್ತೆ, ಲಾಕ್ನಲ್ಲಿ ಜಾಗ ಇರುತ್ತೆ, ಆ ಲೂಪಲ್ಲಿ ಮತ್ತೆ ಇಲ್ಲಿ 8 ಇದೇ ಥರ ತೋರಿಸ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ಪು ಒಂದು ಆರ್ಚ್ ಮಾಡಿದ್ದೀನಿ ನೋಡಿ, ಈ ಥರ ಬರುತ್ತೆ ಆರ್ಚು, ತೋರಿಸ್ತೀನಿ. ಈಗ ಇದು ಲಾಕ್ ಅಂತ ಇಟ್ಕೊಳ್ಳಿ. ಇಲ್ಲಿ ನೀವು ಲಾಕ್ ಮಾಡಿದರೆ ಲಾಕ್ ಆದಮೇಲೆ 4 ಚೈನ್ ಇದೆ, ಈ 4 ಚೈನ್ ಮಾಡಿದ್ದೀನಿ ನೋಡಿ, ಇದು ಲಾಕ್ ಅಂತ ಇಟ್ಕೊಳ್ಳಿ. ಇಲ್ಲಿ ಇದು ಲಾಕು, ಇಲ್ಲಿಂದ 4 ಚೈನ್ ಇದೆ, 4 ಚೈನ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಡಬಲ್ ಕ್ರೋಶೆ ಆರ್ಚ್ ಇದೆಯಲ್ವ, ಇಲ್ಲಿ ಫಸ್ಟ್ ಡಬಲ್ ಕ್ರೋಶೆ ಚೈನ್ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಸ್ಮಾಲ್ ಗೋಲ್ಡನ್ ಬೀಡ್ 3 ಒಟ್ಟಿಗೆ ತಗೊಳ್ಳಿ. ಈ ಥರ 3 ಒಟ್ಟಿಗೆ ತಗೊಂಡು ಇದನ್ನು 3 ಸೇರಿಸ್ಕೊಳ್ಳಿ ಒಟ್ಟಿಗೆ, ಬೇರೆ ಬೇರೆ ಅಲ್ಲ ಒಟ್ಟಿಗೆ. ಈಗ ಇದನ್ನು ಲಾಕ್ ಮಾಡೋದೇನು ಬೇಡ, ಹಾಗೆ ಈಗ ಎಲ್ಲಿ ನೀವು ಸೇರಿಸಿದ್ದೀರಾ ಫಸ್ಟ್ ಡಬಲ್ ಕ್ರೋಶೆ ಚೈನಲ್ಲಿ ತಾನೆ ಸಿಂಗಲ್ ಕ್ರೋಶೆ ಮಾಡಿ ಸೇರಿಸೋದು, ಅದರಲ್ಲೇ ಇನ್ನೊಂದು ಸರಿ ಹೀಗೆ ತಗೊಂಬಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ, ಅದನ್ನು ಲಾಕ್ ಮಾಡ್ಕೊಳ್ಳಿ.
ದಾರ ತಗೊಂಡ್ಬಂದು ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆವಾಗ ಈ ಥರ ನಿಂತ್ಕೊಳ್ಳುತ್ತೆ ಇದು ಬೀಡು. ಈಗ ನೆಕ್ಸ್ಟ್ ಡಬಲ್ ಕ್ರೋಶೆ ಚೈನಲ್ಲಿ ನೋಡಿ, ಇಲ್ಲಿ ನೆಕ್ಸ್ಟ್ ಡಬಲ್ ಕ್ರೋಶೆ ಚೈನ್ ಇದೆಯಲ್ವ, ಇಲ್ಲಿ ಲಾಕ್ ಮಾಡಿ ಅದನ್ನು. ಅದಾದಮೇಲೆ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಬನ್ನಿ. ಫಸ್ಟಿಂದಲ್ಲಿ ಬೀಡ್ ಸೇರಿಸಿದ್ದೀರಾ, ಎರಡನೇದಲ್ಲಿ ಲಾಕ್ ಮಾಡಿದ್ದೀರಾ, ಮೂರನೇದಲ್ಲಿ ಸಿಂಗಲ್ ಕ್ರೋಶೆ, ನಾಲ್ಕನೇದಲ್ಲೂ ಸಿಂಗಲ್ ಕ್ರೋಶೆ, 5 6 7 8 8ರಲ್ಲೂ ಸಿಂಗಲ್ ಕ್ರೋಶೆ. ಈಗ 9ನೇದು ಇದರ ಮೇಲೆ ನೋಡಿ, ನಾವು ಮಾಡಿರೋದು ಈ ಬೀಡ್ನ ಮೇಲೆ ಒಂದು ಇಲ್ಲಿ ಲೂಪ್ ಇತ್ತಲ್ವ, ಲೂಪಲ್ಲಿ ಒಂದು ಡಬಲ್ ಕ್ರೋಶೆ ಮಾಡಿದ್ವಿ. ಆ ಡಬಲ್ ಕ್ರೋಶೆಯಲ್ಲಿ 9ನೇದಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಮತ್ತು ಇದೇ ಥರ ಬೀಡ್ ಸೇರಿಸಿ, 3 ಬೀಡು ಸೇರಿಸಿ. ಇದೇ ಥರ 3 ಬೀಡ್ ಸೇರಿಸಿ. 3 ಬೀಡ್ ಸೇರಿಸ್ಬಿಟ್ಟು ಇದನ್ನು ನೋಡಿ, ಅದೇ ಎಲ್ಲಿ ನೀವು ಬೀಡ್ ಸೇರಿಸಿದ್ದೀರಾ ಅದೇ ಇದರಲ್ಲಿ ಈ ಥರ ಹುಕ್ ಹಾಕಿ ದಾರ ತಗೊಂಡು ಬಂದು ಸಿಂಗಲ್ ಕ್ರೋಶೆ ಅಲ್ಲೇ ಲಾಕ್ ಮಾಡ್ಕೊಳ್ಳಿ. ಅದನ್ನು ಹಿಂಗೆ ತಂದು ಹಿಂಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಅದನ್ನು ನೆಕ್ಸ್ಟ್ ಡಬಲ್ ಕ್ರೋಶೆಯಲ್ಲಿ ಲಾಕ್. 9ನೇದಲ್ಲಿ ಮಾಡಿದ್ದೀರಾ, ನೆಕ್ಸ್ಟು ಮತ್ತೆ 6 ಚೈನನ್ನು ಮಾಡಿದ್ದೀವಲ್ವ, 8 ಡಬಲ್ ಕ್ರೋಶೆ ಮಾಡಿದ್ದೀವಿ. ಇಲ್ಲಿ 6 ಚೈನಲ್ಲಿ 8 ಡಬಲ್ ಕ್ರೋಶೆ ಮಾಡಿದ್ದೀವಿ. ಇಲ್ಲಿ 6 ಚೈನಲ್ಲಿ 8 ಡಬಲ್ ಕ್ರೋಶೆ ಮತ್ತು ಒಂದು ಮಿಡ್ಲಲ್ಲಿ ಮತ್ತೆ 8 ಡಬಲ್ ಕ್ರೋಶೆ ಮಾಡಿರೋದು ನಾವು. ಈಗ ಮಿಡ್ಲಲ್ಲಿ ಬೀಡ್ ಹಾಕಿದ್ದೀವಿ. ಈಗ ಈ 8ರಲ್ಲಿ ಒಂದು ಹಾಕಿದೆ. ಈಗ ಈ ಬೀಡ್ ಆದಮೇಲೆ ಒಂದು ಲಾಕ್ ಮಾಡಿದ್ನಲ್ವ, ಇದು ಎರಡನೇದು, 3 4 5 6 7 7ನೇದಲ್ಲಿ ಇಲ್ಲಿ 7ನೇದಲ್ಲಿ 8ನೇದಲ್ಲಿ ಅಲ್ಲ, 7ನೇದಲ್ಲಿ ಈ ಥರ ಬೀಡ್ ಹಾಕಿ, ಒಂದು ಮೊದಲೇ ಹಾಕಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಫಸ್ಟಿಂದಲೇ ಹಾಕಿದ್ದೀವಿ, ಇಲ್ಲಿ 7ನೇದಲ್ಲಿ ಹಾಕ್ಕೋಬೇಕಾಗತ್ತೆ. ಯಾಕೆಂದರೆ ಒಂದು ನೆಕ್ಸ್ಟ್ ಲಾಕ್ ಮಾಡ್ಕೋಬೇಕು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ಈಗ 3 ಬೀಡ್ ಈ ಥರ ಸೇರಿಸ್ಕೊಳ್ಳಿ. ಅದೇ 7ನೇದಲ್ಲಿ ಈ ಥರ ಲಾಕ್ ಮಾಡ್ಕೊಳ್ಳಿ. ಇದನ್ನು ಹಿಂಗೆ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಈಗ ನೆಕ್ಸ್ಟ್ 8ನೇದು ಇದೆಯಲ್ವ, 8ನೇದಲ್ಲಿ ಅದನ್ನು ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳಿ. ಇದನ್ನು ಮತ್ತೆ ಈ ಲಾಕಲ್ಲಿ 4 ಚೈನ್ ಲಾಕ್ ಇದೆಯಲ್ವ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಮತ್ತು 4 ಚೈನು, ಇದನ್ನು ಇಲ್ಲಿ ಈ 4 ಚೈನಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಈ ಫಸ್ಟ್ ಡಬಲ್ ಕ್ರೋಶೆ ಫಸ್ಟ್ ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು ಇದೇ ಥರ 3 ಬೀಡ್ ಸೇರಿಸ್ಕೋಬೇಕು. ಈ ಥರ ಬರುತ್ತೆ ಇದು ನೋಡಿ, ಈ ಥರ ಬರುತ್ತೆ. ಈ ಮಧ್ಯ 4 ಚೈನಲ್ಲಿ ಕುಚ್ಚು ಹಾಕೊಳ್ಳಿ, ಆವಾಗ ಚೆನ್ನಾಗಿ ಬರುತ್ತೆ. ಕುಚ್ಚು ಹಾಕೊಂಡ್ಮೇಲೆ ತೋರಿಸ್ತೀನಿ ಪೂರ್ತಿ ಮಾಡಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸುತ್ತೆ ಸ್ನೇಹಿತರೆ. ಇದು ಹೊಸ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಗ್ರ್ಯಾಂಡು ಅಲ್ಲ, ತುಂಬ ಸಿಂಪಲ್ ಅಲ್ಲ, ಮೀಡಿಯಮ್ ಥರ ಇದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.